ಅವಲಕ್ಕಿಯಲ್ಲಿ ಒಂದು ಕ್ರಿಸ್ಪಿ ಆಗಿರುವಂತ ಒಂದು ಕಚೋರಿ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿತ್ತಾ? ನಂಗೆ ಗೊತ್ತಿತ್ತು. ಬನ್ನಿಲ್ಲಿ ನೋಡುವ. ಅದಕ್ಕೆ ಅರ್ಧ ಕಪ್ ಅವಲಕ್ಕಿ ತಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನ ನೆನೆಸೋದಿಕ್ಕೆ ಬಿಡಬೇಕು. ದಪ್ಪ ಅವಲಕ್ಕಿ ಅಂದ್ರೆ ಚೆನ್ನಾಗಿ ತೊಳೆದು ತಗೋಬಹುದು. ನಾನಿಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿರೋದು. ಇನ್ನು ಇದನ್ನ ಫುಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಕೊಳ್ಳಿ. ಅದು ಚೆನ್ನಾಗಿ ನೆನೀತಾ ಬರಲಿ. ಅಷ್ಟೊತ್ತಿಗೆ ಇನ್ನೊಂದು ಬೌಲಿಗೆ ಅರ್ಧ ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಕಾಳು ಸ್ವಲ್ಪ ತಗೊಳ್ಳಿ, ಅದನ್ನು ಈ ರೀತಿ ಕ್ರಷ್ ಮಾಡಿ ಹಾಕೊಳ್ಳಿ. ಒಳ್ಳೆ ಫ್ಲೇವರ್ ಬರುತ್ತೆ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ನಷ್ಟು ರವೆ ಕೂಡ ಹಾಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ಳಿ ಆಯ್ತು, ಅದು ಚೆನ್ನಾಗಿ ಬರ್ತದೆ. ಆಮೇಲೆ ನೀರೆಷ್ಟು ಬೇಕೋ ನೋಡ್ಕೊಂಡು ಒಳ್ಳೆ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಹಿಟ್ಟು ರೆಡಿ ಆಯ್ತು ನೋಡಿ. ಇನ್ನು ಇನ್ನೊಂದು ಪ್ಯಾನಿಗೆ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವನ್ನು ಇಲ್ಲಿ ಕೂಡ ಹಾಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಅದು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನೂ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಅದು ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಕೆಂಪಾಗಿ ಬರಬೇಕು. ಅದಕ್ಕೆ ನಾವು ಅವಾಗೊಂದು ನೆನೆಸಿಟ್ಟಿದ್ವಲ್ವಾ ಅವಲಕ್ಕಿ, ಅದನ್ನ ಕೂಡ ಸೇರಿಸ್ಬೇಕು. ಇವಾಗ ಸೇರಿಸ್ಕೊಂಡು ಫುಲ್ಲಾಗಿ ಆ ಈರುಳ್ಳಿ ಜೊತೆ ಅವಲಕ್ಕಿನೂ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗ್ತಾ ಬರ್ತಾ ಇರುವಾಗ ಪುನಃ 1 ಟೀ ಸ್ಪೂನ್ ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಪುನಃ ನೋಡಿ. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ಕೊಳ್ಳಿ. ರುಚಿ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸೂಪರ್ ಆಗಿರುವಂತಹ ಒಂದು ಅವಲಕ್ಕಿ ಮಸಾಲ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಇದು ಕಡಲೆ ಬೀಜ ಇದೆಯಲ್ವ, ಅದನ್ನು ರೋಸ್ಟ್ ಮಾಡಿಕೊಂಡು ಹುಡಿ ಮಾಡಿ ಹಾಕ್ಕೊಳ್ಳಿ. ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನೋಡಿ ನಮ್ಮ ಹಿಟ್ಟೆಲ್ಲ ಒಳ್ಳೆ ಸಾಫ್ಟ್ ಆಗಿ ನೆಂದಿರುತ್ತೆ. ಅದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಉಂಡೆ ಮಾಡಿಬಿಟ್ಟು ಚಪಾತಿ ಲಟ್ಟಿಸೋ ಥರನೇ, ಅಲ್ಲಲ್ಲ ಪೂರಿ ಲಟ್ಟಿಸೋ ಥರನೇ ಸಣ್ಣ ಸಣ್ಣಕ್ಕೆ ನೋಡಿ ಈ ರೀತಿ ಮಾಡಬೇಕು. ಆಮೇಲೆ ಇದರ ಒಳಗಡೆ ನಾವು ಆವಾಗ ರೆಡಿ ಮಾಡಿಟ್ಟಿರೋ ಈ ಮಸಾಲೆಯನ್ನು ನೋಡಿ ಉಂಡೆ ಉಂಡೆ ಮಾಡಿ ಇದರ ಒಳಗಡೆ ಹಾಕಬೇಕು. ಹಾಕ್ಬಿಟ್ಟು ಒಳ್ಳೆ ಒಬ್ಬಟ್ಟು ಮಾಡೋ ಥರ ಈ ರೀತಿ ಮಾಡ್ಕೊಳ್ಳಿ. ಇನ್ನು ಪುನಃ ಅದೇ ಆ ಪೂರಿ ಲಟ್ಟಿಸೋ ಥರ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಮಾಡಿದರೆ ಸಾಕು, ಇನ್ನು ದೊಡ್ಡಕ್ಕೆ ಮಾಡೋದು ಬೇಡ. ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿದ್ರಂತೂ ಒಂದು ಸೂಪರ್ ಆಗಿರುವಂತಹ ಅವಲಕ್ಕಿಯ ಕಚೋರಿ ರೆಡಿ ಆಗುತ್ತೆ. ಒಳ್ಳೆ ಕ್ರಿಸ್ಪಿ ಆಗಿರಬೇಕು ಅಂದರೆ ನೀವು ಇದನ್ನು ನಿಧಾನಕ್ಕೆ ಫ್ರೈ ಮಾಡಬೇಕು. ಅಂದರೆ ಕೂಡಲೇ ಒಳ್ಳೆ ಉಬ್ಬಿ ಬಂದ ಕೂಡಲೇ ತೆಗಿಬಾರ್ದು. ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ತಾ ಇರುವಾಗ ಸೂಪರ್ ಆಗಿ ಬರುತ್ತೆ. ಇಷ್ಟ ಆಯ್ತಾ? ಇವತ್ತೇ ಮಾಡಿ ಆಯ್ತಾ, ಫಾಲೋ ಮಾಡಿ ಆಯ್ತಾ ಚಾನಲ್. ಓಕೆ, ಥ್ಯಾಂಕ್ ಯು.